ಮಸ್ತಾಗಿ ವಿಡಿಯೋ ಇರುತ್ತೆ, ಲಾಸ್ಟ್ ವರ್ಗು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಗೈಸ್. ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಅದೊಂದು ಝೂಮ್ ಮಾಡಿ ತೋರಿಸ ನೋಡಿ, 3 ರೌಂಡ್ ಹಾಕ್ತಾರೆ. ಯಾರು ಹಾಕಿಲ್ಲ ಈ ಊರಲ್ಲಿ ಈ ತರ ಇನ್ಶರ್ಟ್ ಮಾಡ್ಕೊಂಡು. ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್. ಜನ ಸಾಫಟು ಎಲ್ಲ ಜನ ಇರಬೇಕು. ಯಾಕೆಂದ್ರೆ ನಾವು ಇವತ್ತು ನೈಟ್ ಎಲ್ಲ ದೇವ್ರು ಕುಣಿಸ್ತಾರೆ, ನಾವೆಲ್ಲ ನೈಟ್ ಎಲ್ಲ ಎದ್ದಿರ್ತೀರಿ ಗೈಸ್. ಆ ವಿಡಿಯೋ ನಾಳೆ ಖಂಡಿತ ಅಪ್ಲೋಡ್ ಆಗುತ್ತೆ. ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇಲಾಗ್ ಲಾಸ್ಟ್ ವರ್ಗು ನೋಡಿ, ಮಸ್ತ್ ಅಂದ್ರೆ ಮಸ್ತಾಗಿರುತ್ತೆ. ಯಾಕಂದ್ರೆ ನಮ್ಮ ಊರಲ್ಲಿ ಇವತ್ತು ಜಾತ್ರೆ ಇರುತ್ತೆ. ಲಾಸ್ಟ್ ವರ್ಗು ತೋರಿಸ್ತೀನಿ, A to Z ಏನಾಗುತ್ತೋ ಎಲ್ಲ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಲಾಗ್ ಮಾಡಿದಾಗ ನಮ್ಮೂರ್ ಜಾತ್ರೆ ಮಾಡಿದೆ. ಸೊ ಅದನ್ನ ಜಾಸ್ತಿ ಎಲ್ಲ ತೋರ್ಸಕ್ಕಾಗಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ದಲ್ಲ, ಅಷ್ಟೊಂದು ಗೊತ್ತಿರ್ಲಿಲ್ಲ ನನ್ಗೆ ಏನೇನ್ ಮಾಡ್ಬೇಕಂತ. ಬಟ್ ಈ ಸತಿ ಬೇಜಾನ್ ವಿಡಿಯೋಗಳು ಲಾಗ್ ಮಾಡಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಆಗಿದೆ. ಲಾಸ್ಟ್ ವರ್ಗು ನೋಡಿ, A to Z ಏನಾಗುತ್ತೆ ಎಲ್ಲ ತೋರಿಸ್ತೀನಿ. ಇನ್ನ ಮಕಾನು ತೊಳೆದಿಲ್ಲ ನಾನು, ಹಂಗೆ ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ನಮ್ಮ ಊರಲ್ಲಿ ಹೈಸ್ಕೂಲ್ ಇದೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇರೋರು ಯಾರಾದ್ರೂ ಫಾಲೋವರ್ ನೋಡ್ತಾ ಇದ್ರೆ, ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾ ಇದ್ರೆ ಕಮೆಂಟ್ ಹಾಕ್ಬಿಡಿ, ನಾನು ಇದೇ ಸ್ಕೂಲ್ ಓದಿದೆ ಅಂತ. ಇವಾಗ ಐರನ್ ಮಾಡ್ಸಕ್ ಹೋಗ್ತಾ ಇದೀರಿ. ಐರನ್ ಮಾಡ್ಸಕ್ ಹೋಗಿದ್ರೆ ಕರೆಂಟ್ ಇಲ್ಲ. 3 ಸತಿ ರೌಂಡ್ ಹಾಕಿದ್ರೆ ಅವ್ರ ಮನೆನೇ ಗೊತ್ತಿಲ್ಲ ನಮ್ಗೆ, ಕರೆಂಟ್ ಇಲ್ಲ. ಅದಕ್ಕೆ ನಾವು ಮನೆಗೆ ಹೋಗ್ತಾ ಇದೀರಿ. ನೋಡ್ಬೇಕು, ಇದೇ ನಾನು ಬಟ್ಟೆ ಹೊಸದು ಇಸ್ಕೊಂಡು ಅನ್ಕೊಂಡೆ, ಆಗ್ಲಿಲ್ಲ. ಬಟ್ ಐರನ್ ಮಾಡ್ಸೋಣ ಅಂತ ಓದ್ತೀನಿ, ಅಲ್ಲಿ ಕರೆಂಟೇ ಇಲ್ಲ. ಸೊ ನಾನೇ ಮಾಡ್ಬೇಕಾ, ಇಲ್ಲಾಂದ್ರೆ ಪಾವುಡಕ್ಕೆ ಹೋಗ್ಬೇಕಾ, ಸಿಟಿಯಲ್ಲೇ ಪಾವುಡ ಇದೆ, ಅಲ್ಲೋಗ್ಬೇಕು, ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಕರೆಂಟ್ ಬಂದ್ರೆ ಒಳ್ಳೇದು, ಬೇಗ ಐರನ್ ಮಾಡ್ಬಿಟ್ಟು ರೆಡಿ ಆಗ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ಮನೆಗೆ ಹೋಗೋಣ ಬನ್ನಿ. ಗೈಸ್ ಮನೆಗೆ ಬಂದೆ, ಇಲ್ಲೂ ಕರೆಂಟ್ ಇಲ್ಲ. ನಮ್ಗೆ ಇವಾಗ ಬೇರೆ ಆಪ್ಷನ್ ಇಲ್ಲ, ಟೈಮ್ ಆಗ್ಬಿಟ್ಟಿದೆ. ಐರನ್ ಮಾಡಿಸ್ಲೇಬೇಕು ನಾನು. ಅದಕ್ಕೆ ಪಾವುಡಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಪಾವುಡಕ್ಕೆ ಹೋಗ್ತಾ ಇದ್ದೀನಿ ಬಂದರು. ಸೊ ನನಗೂ ಇದೇ ಸಿಕ್ಕಿ ಚಾನ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಮನೆ ಹತ್ರ ಇದ್ದೀರಿ. ಇವಾಗ ಪಾವುಡಕ್ಕೆ ಹೋಗ್ಬೇಕು. ಇನ್ನೊಬ್ಬ ಬರ್ತೇನೆ ಅಂತ ಹೇಳಿ ಅವ್ನಿಗೆ ಕಾಯ್ತಿದ್ದೀರಿ. ಪೌಡಕ್ಕೆ ಹೋಗ್ಬಿಟ್ಟು ಸಿಗೋಣ ಗೈಸ್. ಅಲ್ಲಿ ತೋರಿಸ್ತೀನಿ ಪೌಡ ಹೇಗಿದೆ ಅಂತ. ನೈಟ್ ತೋರ್ಸೋಣ ಅಂದ್ಕೊಂಡ್ರೆ ಫುಲ್ ಕತ್ಲಿತ್ತು, ಬೆಳಿಗ್ಗೆ ತೋರಿಸ್ತಿದ್ದೀನಿ ನೋಡಿ ಪೌಡ ಹೇಗಿರುತ್ತೆ ಅಂತ. ಬನ್ನಿ ಇವಾಗ ಪೌಡಕ್ಕೆ ಹೋಗೋಣ ಗೈಸ್. R15 ಸಿಕ್ಬಿಟ್ಟಿದೆ. ಒಂದ್ ರೌಂಡ್ ಹೋಗ್ಬರ್ತೀನಿ ಅಂತ ಹೋಗ್ತವನೆ. ಒಬ್ನು ಹೋಗ್ ಬಂದ, ಕೇಳೋಣ ಹೆಂಗಿದೆ ಅಂತ. ಹೇಗಿತ್ತು R15? ಸೂಪರ್, ಮಸ್ತಾ? ಮಸ್ತ್, ಸೂಪರ್. ಸುಮ್ಮನ್ ಬಿಡ್ಲಾ ಅಂತವನೆ. ಅವನು ಒಂದ್ ರೌಂಡ್ ಹೋಗ್ತಾ ಇದ್ದಾನೆ. ಈ ಗಾಡಿ ಓನರ್ ಏನೋ ನೋಡ್ಬಿಟ್ರೆ ಕೊತ್ತಂಬರಿ ಗಿಡಕ್ಕೆ ನೇಣಾಕೊಂಡ್ಬಿಡ್ತಾನೆ. ಅದಕ್ಕೆ ಸಾಕ್ ಬರಲೇ. ಇವಾಗ ಪೌಡಕ್ಕೆ ಹೋಗೋಣ ಗಾಯ್ಸ್. ಇವಾಗ ಲೇಟ್ ಆಗ್ಬಿಟ್ಟಿದೆ. ಪೌಡಕ್ಕೆ ಹೋಗ್ತಾ ಇದ್ದೀರಿ. R15 ನಮಗೋಸ್ಕರ ನಮ್ಮ ಹುಡುಗ ನಂಬಿ ಕೊಟ್ಟಿದ್ದಾನೆ. ಸೊ ನಮ್ಮ ಗಾಡಿ ಹೆಂಗ್ ನೋಡ್ಕೊಂತೀರೋ ಅವ್ನ ಗಾಡಿ ಹಂಗೆ ನೋಡ್ಕೊಳೋಣ. ಸೊ ಹೆಂಗಂದ್ರೆ ಹಂಗೆ ಓಡಿಸೋದು ಬೇಡ. ಸೊ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ, ನಿಧಾನಕ್ಕೆ ಹೋಗೋಣ. ಸೊ ಬನ್ನಿ ಇವಾಗ ಪೌಡಕ್ಕೆ ಹೋಗೋಣ. ಗೈಸ್ ಐರನ್ ಕೊಟ್ಟಿದ್ದೀರಿ. ಗೈಸ್ ಐರನ್ ಕೊಟ್ಬಿಟ್ಟು ಬಂದ್ರಿ. ನಮ್ಮ ಫ್ರೆಂಡ್ಸ್ ಅವ್ರು ಬಟ್ಟೆ ಇಸ್ಕೊಂತಿದ್ದಾರೆ, ಅದಕ್ಕೆ ನಾನು ಬಂದಿದ್ದೀನಿ. ನೋಡೋಣ, ಯಾವ್ದು ನನಗೆ ಇಷ್ಟ ಆದರೆ ನಾನು ಶರ್ಟ್ ಇಸ್ಕೊತೀನಿ. ಚೆನ್ನಾಗಿದೆಲ್ಲ ಶಾಪು. ಬನ್ನಿ ನೋಡೋಣ ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ. ಗೈಸ್ ಬಟ್ಟೆ ಸೆಲೆಕ್ಷನ್ ಮಾಡಿದ್ದಾರೆ ಅವರು, ಇನ್ನೇ ಈಸ್ಕೊಂಡಿಲ್ಲ. ಅದಕ್ಕೆ ಇದೇ ನೋಡಿ ಪಗೋಡ ಬಸ್ ಸ್ಟ್ಯಾಂಡು. ಊಟಕ್ಕೆ ಬಂದಿರಿ, ಟಿಫನ್ ಮಾಡೋಣ. ಟಿಫನ್ಗೆ ಹೋಗ್ತಾ ಇದ್ದೀರಿ ಬೆಳಿಗ್ಗೆ. ಊಟ ಮಾಡಂಗಿಲ್ಲ ಮನೇಲಿ, ಇನ್ನ ಪೂಜೆಗೆ ಆಗಲ್ಲ, ಹಬ್ಬ ಇಲ್ಲ ಇವತ್ತು. ಅದಕ್ಕೆ ಪಗೋಡದಲ್ಲಿ ಟಿಫನ್ ಮಾಡ್ತಾ ಇದ್ದೀರಿ. ಗೈಸ್ ದೋಸೆ ಬಂದಿದೆ, ಎಲ್ಲ ತಿಂದ್ಬಿಟ್ಟು ಬಟ್ಟೆ ಐರನ್ ಕೊಟ್ಟಿದ್ವಲ್ಲ, ಹೋಗಿ ಇಸ್ಕೊಂಡ್ ಬರೋಣ ಬೇಗ. ಗೈಸ್ ಐರನ್ ಮಾಡಿಸ್ಕೊಂಡು ಇವಾಗ ರೀಚ್ ಆಗಿದ್ದೀನಿ ಮನೆಗೆ. ಟಕ್ ಅಂತ ರೆಡಿ ಆಗೋಣ ಬೇಗ. ಗೈಸ್ ಟಕ್ ಅಂತ ರೆಡಿ ಆಗ್ಬಿಟ್ಟೆ. ನಾನು ಐರನ್ ಮಾಡಿಸ್ಕೊ ಬಂದಿದ್ದೆ ಬೇರೆ ಶರ್ಟು, ಹಾಕೊಂಡಿರೋದೇ ಬೇರೆ ಶರ್ಟು. ಯಾಕೆ ಅಂದ್ರೆ ಅದು ಆ ಶರ್ಟ್ ಆಲ್ರೆಡಿ ನಮ್ಮ ಹಬ್ಬದಲ್ಲಿ ಹಾಕೊಂಡಿದೆ, ಮತ್ತೆ ಅದನ್ನೇ ಹಾಕೊಂಡ್ರೆ ಯಾಕೋ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದಿತ್ತು, ಅದನ್ನೇ ನಾನೇ ಐರನ್ ಮಾಡ್ಕೊಂಡೆ. ನನ್ನ ತಮ್ಮ ಐರನ್ ಬಾಕ್ಸ್ ಎತ್ಕೊ ಬಂದ ನಮ್ಮ ಅಕ್ಕವ್ರ ಮನೆಯಿಂದ. ಅದನ್ನೇ ಐರನ್ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ. ಚೆನ್ನಾಗಿದೆ ನನ್ನ ಔಟ್ಫಿಟ್. ನನ್ನ ತಮ್ಮ ತೋರಿಸ್ತೀನಿ, ಇಟ್ಕೊಳಂಗೆ ನೋಡಿ ಗೈಸ್. ಇದೆ ನನ್ನ ಔಟ್ಫಿಟ್ಟು. ಬ್ಯಾಗಿ ಫಾರ್ಮಲ್ ಹಾಕಿದ್ದೀನಿ ಇವಾಗ. ಇದು ಒಂದೇ ಸತಿ ಹಾಕಿದ್ದು. ಹೇಗಿದೆ ನನ್ನ ಔಟ್ಫಿಟ್ ಕಮೆಂಟ್ ಮಾಡಿಬಿಡಿ. ಬನ್ನಿ ಇವಾಗ ನಮ್ಮ ಮನೇಲಿ ಏನೇನು ಅಡುಗೆ ಆಗಿದೆ ತೋರಿಸ್ತೀನಿ ಗೈಸ್. ಇವಾಗ ನಮ್ಮ ಮನೇಲಿ ಏನೇನಾಗಿದೆ ತೋರಿಸ್ತೀನಿ ನೋಡಿ. ಊಟ ಇದು ಹೆಸರು ಬೇಳೆ, ಬೋಂಡ, ಒಬ್ಬಟ್ಟು ಸಾರು, ಮತ್ತು ಕರ್ಜಿಕಾಯಿ, ಪಲ್ಯ, ಚಿತ್ರಾನ್ನ, ಸಾಂಬಾರು ತೋರಿಸ್ದೆ, ಸಂಡಿಗೆ ಎಲ್ಲ ರೆಡಿಯಾಗಿದೆ ಗೈಸ್. ಊಟ ಮಾಡೋದು ಇನ್ನು ಪೂಜೆ ಆದಮೇಲೆ, ಅದು ಏನು ಪೂಜೆ ಅಂತ ಹೇಳ್ತೀನಿ. ನೀವು ನೋಡಿ ನನ್ನ ತಮ್ಮ ಆಗಲೇ ಬೋಂಡ ಎತ್ಕೊಂಡ್ಬಿಟ್ಟಿದ್ದಾನೆ. ಗೈಸ್ ಎಲ್ಲ ರೆಡಿಯಾಗಿ ಇವಾಗ ಮನೆ ಬಿಡ್ತಾ ಇದ್ದೀನಿ. ಎಲ್ಲ ಬಾಕಿ ಇತ್ತು, ನನ್ನ ಚಪ್ಪಲಿ ತೊಳ್ಕೊಬೇಕಾಯ್ತು. ಫುಲ್ಲು ವೈಟ್ ಆ್ಯಂಡ್ ವೈಟ್ ಆಗಿದೆ. ಅದನ್ನ ಯಾವ್ದ್ರಲ್ಲಿ ಕ್ಲೀನ್ ಮಾಡಿದ್ದೀನಿ ಗೊತ್ತಾ? ಇದು ಪಾತ್ರೆ ತೊಳಿತಾರಲ್ಲ, ಬ್ರಷ್ ನಾರು, ಅದ್ರಲ್ಲಿ ತೊಳೆದಿದ್ದೀನಿ ನಾನು. ಗ್ರೇಟ್ ತಾನೆ. ಬನ್ನಿ ಇವಾಗ ನಮ್ಮೂರು ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ ಗೈಸ್. ಅವಾಗೆ ನನಗೆ ಈ ಹುಡುಗ ಸಿಕ್ಕಿದ್ದ, ನನ್ನ ಫಾಲೋವರು.
ಅವಾಗೆ ಏನು ಹೇಳ್ದ ವಿಡಿಯೋ ಮಾಡೋಕ್ಕಾಗಿಲ್ಲ, ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡೋಣ ಏನು ಹೇಳ್ತಾನೆ. ಏನು ಅಣ್ಣ ಅವಾಗ ನಿಮ್ದು ನಾನು ನೋಡಿದ್ದೆ, ನಿಮ್ ಮುಂಚೆ ಇದ್ದ 2 ತಿಂಗಳಿಂದ ಫಾಲೋ ಮಾಡಿದ್ದೆ. ತುಂಬಾ ತುಂಬಾ ಥ್ಯಾಂಕ್ಸ್ ಅಣ್ಣ. ನೋಡ್ತೀಯಾ? ನೋಡ್ತೀನಿ ಅಣ್ಣ, ಎಲ್ಲ ಪ್ರತಿಯೊಂದು ನೋಡ್ತೀನಿ. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ, ಕಾಮಿಡಿಯಾಗಿ ಮಸ್ತಾಗಿ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. 10K.3K ಆಗೈತೆ ಗೈಸ್. ಕರೆಕ್ಟಾಗಿ ಎಷ್ಟಾಗಿದೆಯೋ ಅಷ್ಟೇ ಹೇಳ್ತಾ ಇದ್ದಾರೆ, ತುಂಬಾ ಕ್ರಿಯೇಟಿವ್. ನನ್ನ ಅಕೌಂಟ್ ಡೈಲಿ ನೋಡ್ತಾನೆ ಅನ್ಕೊಂತೀನಿ. ಡೈಲಿ ಅಣ್ಣ, ನೀವು ಪ್ರತಿಯೊಂದು ವಿಡಿಯೋ ನ್ಯೂ ಪೋಸ್ಟ್ ಎಲ್ಲ ನೋಡ್ತಾ ಇರ್ತೀನಿ ನಾನು. ಈ ಥರ ಗೈಸ್ ಈ ಹುಡುಗ ತುಂಬಾ ನೋಡ್ತಾ ಇದ್ದಾನೆ. ಇದೇ ಥರ ನೋಡ್ತಾ ಇರು, ನಮ್ಮ ಅಕೌಂಟ್ ಫಾಲೋ ಮಾಡು, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಅಣ್ಣ ಮಾಡ್ತಾ ಇರ್ತೀನಿ ಅಣ್ಣ ಯಾವಾಗೂ. ಸರಿ ಆಮೇಲೆ ಸಿಗೋಣ, ಬಾಯ್. ಗೈಸ್ ಇವಾಗ ದೇವಸ್ಥಾನ ದೇವಸ್ಥಾನ ಹತ್ರ ಇದ್ದೀನಿ. ಒಂದ್ಸತಿ ದೇವಸ್ಥಾನ ತೋರಿಸ್ಬಿಡ್ತಾನೆ, ನೋಡ್ಬಿಡಿ. ಇಲ್ಲಿ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಹಿಂದೆ, ಇಲ್ಲಿ ಯೂಟ್ಯೂಬ್ ಅಂತ. ಗೈಸ್ ಫೈನಲಿ ನಮ್ಮ ಊರಲ್ಲಿ ದೇವಸ್ಥಾನ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಆಚೆ ಕಡೆ ಒಂದು ದೇವಸ್ಥಾನ ಇದೆ, ಅದನ್ನ ತೋರಿಸ್ಬಿಡು. ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವ್ರ ಹೆಸರೇನು? ಮಾರಮ್ಮ. ಮಾರಮ್ಮ ಅಂತ ದೇವ್ರ ಹೆಸರು. ನಂಗೆ ನಿಜವಾಗ್ಲೂ ಇಲ್ಲಿರೋ ದೇವ್ರ ಹೆಸರು ಗೊತ್ತಿಲ್ಲ. ಯಾರನ್ನ ಇಲ್ಲಿರೋರು ಈ ಊರವರು ಯಾರನ್ನ ನೋಡ್ತಿರೋ ವಿಡಿಯೋ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಒಳಗಡೆ ಎಷ್ಟು ದೇವಸ್ಥಾನ ಇದೆಯೋ ಅದನ್ನು ತೋರಿಸ್ತೀನಿ. ಇಲ್ಲಿಂದ ಆಚೆ ಕಡೆಯಿಂದ ನೋಡ್ಕೊಂಬಿಡಿ ಯಾವ್ಯಾವ ಥರ ಇದೆ ಅಂತ. ಇದೆಲ್ಲ ಹೋಗ್ಕೊಂಡಿದ್ದಾರೆ ಇವತ್ತು ಫುಲ್ಲು ದೇವರು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಗೈಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀರಿ. ಇಲ್ಲಿ ಯಾವ್ಯಾವ ದೇವರಿದೆ ಅಂತ ತೋರಿಸ್ತಾನೆ. ವಿಡಿಯೋ ಕರೆಕ್ಟಾಗಿ ಮಾಡೋ ಯಾವ್ಯಾವ ದೇವರಿದೆ ಅಂತ. ಇಲ್ಲಿ ಫಸ್ಟ್ನೇ ದೇವ್ರು ತೋರಿಸ್ಬಾ. ಇಲ್ಲಿ ಚಿತ್ರಲಿಂಗೇಶ್ವರ ಸ್ವಾಮಿ. ಇದು ಯಾವ ದೇವ್ರು ಬ್ರೋ? ಚಿತ್ರಲಿಂಗೇಶ್ವರ ಸ್ವಾಮಿ. ಚಿತ್ರಲಿಂಗೇಶ್ವರ ಸ್ವಾಮಿ ಅಂತೆ. ಸೆಕೆಂಡ್ನೇ ತೋರಿಸ್ಮ. ಸೆಕೆಂಡ್ನೇದು ಯಾವುದು? ಸೆಕೆಂಡ್ನೇದು ಈರ್ಮಲ್ಲಪ್ಪ ಸ್ವಾಮಿ. ಈರ್ಮಲ್ಲಪ್ಪ ಸ್ವಾಮಿ ಅಂತೆ. ಮೂರನೇದು ನೋಡಿ ಗೈಸ್, ಇಲ್ಲೆಲ್ಲ ಜನ ಇದ್ದಾರೆ, ಆದರೂ ಮಾಡಿಬಿಡೋಣ ಬೇಗ. ಇದು ಮೂರನೇದು ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ. ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ಅಂತೆ. ನಾನು ಕಲ್ತ್ಕೊತ ಇದ್ದೀನಿ. ಇಲ್ಲೇ 2 ಇದೆ, ಒಂದೇ ಸತಿ ಹೇಳ್ಬಿಡಿ. ಇಲ್ಲಿ ಇವ್ರಿಗೆ ಗೊತ್ತಿಲ್ಲ, ಇದು ಇವ್ರಿಗೆ ಗೊತ್ತಿಲ್ಲ. ಹೇಳಿ. ಎರಡಣ್ಣ ಅಂತೆ. ಇನ್ನೊಂದು ಇದೆ ಲಾಸ್ಟ್ನೇದು, ಇದು ಲಾಸ್ಟ್ ಒಂದು ತೋರಿಸ್ಬಿಡೋಣ. ಬ್ರೋ ಇದು ಅದು ಈರಣ್ಣ. ಇದು 2 ಸತಿ ಹೇಳ್ತಾರೆ. ಯಾವ್ದಿದಪ್ಪಿ? ಗೈಸ್ ಏನ್ ಗೊತ್ತಾ, ಅವ್ರಿಗೆ ಗೊತ್ತಿಲ್ಲ. 2 ಸತಿ ಏನೇನು ಹೇಳಿದವರು ಎರಡಣ್ಣ ಅಂತದ್ದು. ಸೊ ಈ ಥರ ಇದೆ ದೇವಸ್ಥಾನ ಫುಲ್ಲು. ಇನ್ನೊಂದ್ಸತಿ ತೋರಿಸ್ತಾನೆ, ನೋಡ್ಬಿಡಿ. ಝೂಮ್ ಕಡಿಮೆ ಮಾಡಿ ಹೇಳ್ತೀನಿ. ಗೈಸ್ ಈ ಥರ ಇದೆ ನಮ್ಮ ಅಮ್ಮ ಊರ ದೇವಸ್ಥಾನ. ಈ ಥರ ಇದೆ. ನಮ್ಮೂರಲ್ಲಿ ಇದೇ ಥರ ಸೇಮ್ ಇರೋದು, ಬಟ್ ಇಲ್ಲೂ ಕೂಡ ಇದೇ ಥರ ಇದೆ. ಸೊ ಇವಾಗ ಏನು ಎತ್ಕೊಂಡ್ಬರ್ತಾರೆ ಬ್ರೋ? ಎಲ್ಲಿಂದ ಅದು? ಆಲ್ಮೀಸ್ಲು ಎಲ್ಲರೂ ಮನೆಯಿಂದ ಎತ್ಕೊಂಡ್ಬರ್ತಾರೆ. ಇಲ್ಲಿ ಒಳಗಡೆ ಮಾಡ್ತಾರೆ, ಅದನ್ನು ತೋರಿಸ್ತೀನಿ. ಇವಾಗ ಎಲ್ಲರೂ ಇವಾಗ ಏನು ಗೊತ್ತಾ, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇಷ್ಟು ಜನ ನೋಡ್ತಾ ಇದ್ರೆ ನನಗೆ ಮಾಡ್ಬೇಕನ್ಸುತ್ತಾ ಮಾಡ್ಬಾರ್ದು ಅನ್ಸುತ್ತೆ ಹೇಳಿ. ಅದಕ್ಕೆ ಇವಾಗ ಏನೋ ಅದು ಆಲ್ಮೀಸ್ ಎಲ್ಕೊಂಬರ್ತಾರೆ, ಅದು ಫುಲ್ ಜನ ಬರ್ತಾರೆ, ಅದನ್ನು ತೋರಿಸ್ತೀನಿ ಗೈಸ್. ಓಕೆ, ಒಂದು ಹಾಡು ಆಡ್ತಾರೆ, ಒಂದು ಪದ ಹೇಳಿ ಬ್ರೋ. ಗೈಸ್ ಮನೆ ಹತ್ರ ಹೋಗ್ಬಿಟ್ಟು ಟಕ್ ಅಂತ ಕ್ಯಾಮ್ರಾ ಬ್ಯಾಗ್ ಎತ್ಕೊಂಡು ನಾನು ಮತ್ತೆ ನಮ್ಮ ಅಣ್ಣವರೆಲ್ಲ ಹೋಗ್ತಾ ಇದೀವಿ. ಫೋಟೋ ಶೂಟ್ಗೆ ಹೋಗ್ತಾ ಇದ್ದೀರಿ. ಒಂದು ಒಳ್ಳೆ ಲೊಕೇಶನ್ ನೋಡ್ತಾ ಇದ್ದೀರಿ. ಈ ಲಾಸ್ಟ್ವರೆಗೂ ನೋಡಿ, ಮಸ್ತಾಗಿರುತ್ತೆ. ಪದೇ ಹೇಳ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಇವಾಗ ಫೋಟೋ ಶೂಟ್ ಮಾಡೋಕೆ ಹೋಗ್ತಾ ಇದ್ದೀರಿ, ನೋಡಿಸ್ತೀನಿ ಯಾವ ಪ್ಲೇಸ್ ಅಂತ. ಗೈಸ್ ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀರಿ. ಮೇನ್ ರೋಡಲ್ಲಿ ಮಾಡ್ತಾ ಇದ್ದೀರಿ. ಟಾರ್ ಮಸ್ತಾಗೈತೆ. ನಿಂತ್ಕೊಂಡ್ರೆ ಒಳ್ಳೆ ಫೋಟೋ ಎಲ್ಲ ಹಿಡ್ಕೊತ ಇದ್ದಾರೆ. ನಾವು 1-2 ಫೋಟೋ ಹಿಡ್ಕೊಂಡು ಹೋಗೋಣ. ಗೈಸ್ ನಮ್ಮ ಅಣ್ಣವ್ರು ಹರೀಶ್ ಅವ್ರದ್ದು ಔಟ್ಫಿಟ್ ತೋರಿಸಿ ನೋಡಿ ಯಾವ ಥರ ಇದೆ ಅಂತ. ಟೋನ್ ಜೀನ್ಸು, ಟೀ ಶರ್ಟು, ಇದು ಜುಡಿಯೋದು. ಸೊ ಯಾವತ್ತು ಹಾಕಿಲ್ಲ, ಫಸ್ಟ್ ಟೈಮ್ ಟೋನ್ ಜೀನ್ಸ್ ಹಾಕ್ಬಿಟ್ಟಿದ್ದಾರೆ. ನಾನೇ ಶಾಕ್ ಆಗಿದ್ದೀನಿ. ಅವ್ರನ್ನ ಕೇಳೋಣ ಸ್ವಲ್ಪ ಬಟ್ಟೆ ಬಗ್ಗೆ. ಈ ಬಟ್ಟೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನೀವು ಈ ಥರ ಹಾಕ್ತಾ ಇದ್ದೀರಾ, ಏನು ಹೇಳ್ತೀರಾ? ಇಲ್ಲ ಚೆನ್ನಾಗಿದೆ. ಆ ಬಟ್ಟೆ ಅಂಗಡಿಗೆ ಹೋಗಿದ್ದೆ, ಜುಡಿಯೋ ಚೆನ್ನಾಗಿದೆ ಹಾಕಪ್ಪ, ಚೆನ್ನಾಗಿ ಕಾಣಿಸ್ತೀರಾ ಅಂತ ಅಂದರು. ಹಂಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗಿದೆ. ಚೆನ್ನಾಗಿ ಮಾತಾಡ್ತಾರೆ ಇವ್ರು. ನಾನು ನ್ಯೂಸ್ ಚಾನಲ್ ಕಳಿಸ್ಬೇಕು. ಹಂಗೇನಿಲ್ಲ, ನೀವು ಅಷ್ಟಾರೆ ನಾನೇನು ಮಾತಾಡೋದಿಲ್ಲ, ನೀವೇ ಮಾತಾಡೋದು. ಇವರು ಸ್ವಲ್ಪ ಖಾಲಿ ಹ್ಯಾಂಡಿ ಆಗಿದ್ರು ಈ ಥರ ಶೋಕಿ ಮಾಡ್ತವ್ರೆ. ಇನ್ನು ಕಾಲಿದ್ದಿದ್ರೆ ಇನ್ನು ಯಾವ ಥರ ಮಾಡ್ತಾರಲ್ಲ ಇವರು. ಫೋಟೋ ಶೂಟ್ ಹಿಡಿತಾ ಇದ್ದೀರಿ. ನಿಮ್ಮದು ಫೋಟೋ ಹಿಡಿಬೇಕಾ? ಎಸ್ ಬ್ರದರ್, ನಂದು ಒಂದು ಹಿಡೀರಿ. 8,000 ಆಗುತ್ತೆ ಒಂದು ಫೋಟೋ ಇವ್ರಿಗೆ ಮಾತ್ರ. ಓಕೆ ಗೈಸ್, ಇವಾಗ ಫೋಟೋ ಶೂಟ್ ಮಾಡ್ತಾ ಇದ್ದೀರಿ. ಆಮೇಲೆ ನಮ್ಮ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಲಾಕ್ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಫೋಟೋ ಶೂಟ್ ಇನ್ನ ನಡೀತಾ ಇದೆ. 2 ಅವರಿಂದ ಮಾಡ್ತಾ ಇದ್ದೀರಿ. ಅವಾಗ ಇದ್ದಿದ್ದು 4 ಜನ ಅಷ್ಟೇ. ಇವಾಗ ನೋಡಿ ಎಷ್ಟು ಜನ ಬಂದವ್ರಂತ. ಫುಲ್ ಗ್ಯಾಂಗೆ ಬಂದ್ಬಿಟ್ಟವ್ರೆ. ಸೊ ಇವಾಗ ಊರ ಹತ್ರ ಹೋಗ್ಬೇಕು, ದೇವಸ್ಥಾನ ಹತ್ರ ಏನೋ ಇದೆ. ಸೊ ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀರಿ. ಎಲ್ಲರೂ ನೋಡಿ ಒಳ್ಳೆ ಫೋಟೋಸ್ ಇಟ್ಕೊತಾ ಇದ್ದಾರೆ. ರೀಲ್ಗಳೆಲ್ಲ ಮಾಡ್ಕೊತಾ ಇದ್ದಾರೆ ಮಸ್ತಾಗೆ.
ಅಲ್ಲಿ ನೋಡಿ, ಅಲ್ಲಿ ಫೋನಲ್ಲಿ ಫೋಟೋ ಶೂಟ್ ಮಾಡ್ತವ್ರೆ, ಇಲ್ಲಿ ಕ್ಯಾಮ್ರಾದಲ್ಲಿ ಇಟ್ಕೊಂತವ್ರೆ. ಅವನು ಶಿವ ನೋಡಿ R15 ಎತ್ತವನೆ. ಹೆವಿ ಜನ ಬಂದಿದ್ದಾರೆ ಗೈಸ್, ಒಂದು ಒಳ್ಳೊಳ್ಳೆ ಫೋಟೋ ಇಟ್ಕೊಂಡಿದ್ದೀರಿ. ನಾನು ಒಂದು 4 ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು, ಅದಕ್ಕೆ ಎಲ್ಲರೂ ವಾಪಸ್ ಹೋಗ್ತಾ ಇದ್ದೀರಿ. ಅಲ್ಲೋಗಿ ಸಿಗ್ತೀನಿ ಗೈಸ್. ಇವಾಗ ನೋಡಿ ಏನು ಸೀನ್ ಆಗುತ್ತೆ ಅಂತ ತೋರಿಸ್ತೀನಿ. ಇದು ಯಾರ್ದು ಗೊತ್ತಾ ಗಾಡಿ? ಇದು ಗಾಡಿ ಇವಂದು. ಹರೀಶ್ ಅಲ್ಲೋಡ, ಅಲ್ಲಿ ನಿನ್ನ ಗಾಡಿ ಏನು ಮಾಡ್ತಾವನೆ? ಇರಿ ತೋರಿಸಿ ನಂಗೆ ಏನು ಮಾಡ್ತಾವ ನೋಡ ಅಲ್ಲಿ ಹರೀಶ್. ಗೈಸ್ ಅಳ್ತಾವನೆ ಇವನು, ಅಳ್ತಾವನೆ. ಇವನ್ ಗಾಡಿ ಓನರು ಅಳ್ತಾವನ್ ಗೈಸ್ ಇವನು. ಗೈಸ್ ಇವಾಗ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊ ಬಂದ್ರಿ, ದೇವಸ್ಥಾನ ಹತ್ರ ಬಂದಿದ್ರಿ. ಎಲ್ಲಾರ ಮನೆಯಿಂದ ಊಟ ಎತ್ಕೊ ಬಂದು ಒಳಗಡೆ ಪೂಜೆಗೆ ಹೋಗ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ, ಒಂದ್ಸತಿ ಒಳಗಡೆ ತೋರಿಸು ಹಂಗೆ. ಓಕೆ ಗೈಸ್, ಬನ್ನಿ ಹೋಗೋಣ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ, ಒಳಗಡೆ ಹೋಗಿ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಅಂತ. ಬನ್ನಿ ಹೋಗೋಣ ಒಳಗಡೆನ. ಚಪ್ಪಲಿ ಸೈಡಿಗೆ ಬಿಡೋಣ ಗೈಸ್. ಗೈಸ್ ಎಲ್ಲರ ಮನೆಯಿಂದ ಊಟ ತಂದಿರ್ತಾರಲ್ಲ, ಇಲ್ಲಿ ಇಕ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವ ಥರ ಮಾಡ್ತಾ ಇದೆ ಅಂತ. ಹೆವಿ ಜನ ಗೈಸ್, ಫುಲ್ ಬಂದ್ಬಿಟ್ಟಿದ್ದಾರೆ. ಇಲ್ಲೊಂದು ಗ್ಯಾಂಗ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ, ಹೆಂಗೆ ಮಾಡ್ತಾ ಇದ್ದಾರೆಲ್ಲ. ಒಬ್ಬೊಬ್ಬರು ಆಯ್ ಮಾಡ್ತಾವ್ರೆ. ಓಕೆ ಗೈಸ್, ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ಇನ್ನೂ ಇವಾಗ ಅದೇನೋ ಎತ್ಕೊಂಡ್ಬರ್ತಾರೆ ಆಚೆ ಕಡೆ. ಗೈಸ್ ನಾನು ಗ್ರೂಪ್ ಫೋಟೋದಲ್ಲಿ ಇದ್ದೀನಿ. ಇವಾಗ ಮೇಲ್ದಿರ್ಗೆ ಎತ್ತಾರೆ, ಫುಲ್ಲು ಜನ, ಅದನ್ನ ತೋರಿಸ್ತೀನಿ. ಫುಲ್ಲು ಕ್ರೌಡು, ಅದಕ್ಕೆ ಸೈಡಿಗೆ ಬಂದ್ಬಿಟ್ಟು ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಮೇಲ್ದಿರ್ಗೆ ಎತ್ತಾರೆ, ಅದನ್ನ ತೋರಿಸ್ತೀನಿ. ಮಸ್ತಾಗಿರುತ್ತೆ. ಇನ್ನು ಯಾರ ಮನೇಲಿ ಊಟ ಮಾಡಿಲ್ಲ, ಇವಾಗ ಟೈಮ್ ಬಂದ್ಬಿಟ್ಟು 2:30. ಇಲ್ಲಿ ಹಾಲು ಬಿಟ್ಟಾದ್ಮೇಲೆ ಎಲ್ಲರ ಮನೇಲಿ ಊಟ ಮಾಡೋದು. ಸೊ ಅದಕ್ಕೆ ಇವಾಗ ಮೇಲ್ದಿರ್ಗೆ ಎತ್ಕೊಂಬತ್ತಾರೆ, ಅದನ್ನ ತೋರಿಸ್ತೀನಿ. ಮಸ್ತಾಗಿರುತ್ತೆ ನೋಡಿ ಗೈಸ್. ಫುಲ್ಲು ಕ್ರೌಡು. ಇವಾಗ ಮೇಲ್ದಿರ್ಗೆ ಆಚೆ ಎತ್ಕೊ ಬಂದಿದ್ದಾರೆ, ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ ಯಾವ ಥರ ಇದೆ, ಅದೊಂದು ಝೂಮ್ ಮಾಡಿ ತೋರಿಸ್ತಾ ನೋಡಿ. 3 ರೌಂಡ್ ಹಾಕ್ತಾರೆ ಇದನ್ನ, ದೇವಸ್ಥಾನ ಫುಲ್ಲು. ಅದು ಮಸ್ತಾಗಿರುತ್ತೆ. ಬನ್ನಿ, ಇವಾಗ ಫುಲ್ ಕ್ರೌಡ್ ಇದೆ ನೋಡಿ, ಎಷ್ಟು ಜನ ವೀಡಿಯೋ ಮಾಡ್ತಾರೆ, ಮಸ್ತಲ್ಲ. ಇವಾಗ ಒಂದು ಫುಲ್ ರೌಂಡ್ ಹಾಕ್ತಾರೆ, ಅದನ್ನು ತೋರಿಸ್ತೀನಿ. ಸೊ ನಾವು ಮೇಲೆ ಎತ್ತಿ ನೋಡೋಣ ಗೈಸ್. ಮೇಲ್ದಿರ್ಗೆ ನೋಡೋಕ್ಕೆ ನಮ್ಮ ಅಕ್ಕವ್ರು, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ನೋಡಿ, ರೆಡಿ ಆಗಿಬಿಟ್ಟು. ನಮ್ಮ ಬೃಂದ ನೋಡಿರ್ತೀರ, ಐಸ್ ಕ್ರೀಮ್ ತಿಂತಾಳೆ. ಈ ಕ್ರೌಡಲ್ಲಿ ಕೂಡ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಇವಾಗ ಬನ್ನಿ, ಇವಾಗ ಆಚೆ ಎತ್ಕೊ ಬಂದಿದ್ದಾರೆ, ರೌಂಡ್ ಮಾಡ್ತಾ ಇರ್ತಾರೆ, ತೋರಿಸ್ತೀನಿ. ಇವಾಗ ಮೇಲ್ದಿರ್ಗೆ ರೌಂಡ್ ಬರ್ತಿದೆ ನೋಡಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅಲ್ಲಿ ಝೂಮ್ ಮಾಡ್ತೀನಿ ಇರಿ ಗೈಸ್, ಒಂದೊಂದು ನಿಮಿಷ. ಅಲ್ಲಿದೆ ನೋಡಿ ಗೈಸ್, ಹೆವಿ ಕ್ರೌಡ್ ಗೈಸ್, ಹೆವಿ ಜನ. ಅಲ್ಲಿ ನೋಡಿ ಎಷ್ಟೊಂದು ಜನ ಇಲ್ಲಿಂದ ವಿಡಿಯೋ ಮಾಡ್ತವ್ರೆ, ಅಲ್ಲೆಲ್ಲ ವಿಡಿಯೋ ಮಾಡ್ತವ್ರೆ. ಇಲ್ಲೆಲ್ಲ ಇಲ್ಲಿ ಅಣ್ಣಗಳು ನೋಡಿ ನಮ್ಮನ್ನು ತೋರಿಸಿ ಹಾಯ್ ಮಾಡ್ತವ್ರೆ. ನೀವು ಮಾತಾಡೋದು ಕೇಳಿಸಲ್ಲ, ಮೈಕ್ ಇಲ್ಲೇ ಇದೆ. ಬೆಂಕಿ ಗೈಸ್, ನೆಕ್ಸ್ಟ್ ಲೆವೆಲ್ ಜನ ಗೈಸ್. ಎಲ್ಲೆಲ್ಲಿ ಹತ್ತಿದ್ದಾರೆ ನೋಡಿ. ಅವ್ನು ನೋಡಿ ಎಲ್ಲ ಹತ್ತಿದ್ದಾನೆ, ಮೇಲೆ ಹತ್ತಿದ್ದಾನೆ ಟಾಪಲ್ಲಿ. ಅವನು ಅಲ್ಲಿಂದ ನೋಡ್ತಾ ಇದ್ದಾನೆ. ಫುಲ್ಲು ಜನ ಗೈಸ್, ನೆಕ್ಸ್ಟ್ ಲೆವೆಲ್ ಗೈಸ್. ಎಲ್ಲ ನಮ್ದು ವಿಡಿಯೋ ಮಾಡಿ ಅಂತವ್ರು ನೋಡಿ, ತೋರಿಸ್ತೀನಿ. ಎಲ್ಲ ಅಲ್ಲಿದ್ದಾರೆ. ಇಷ್ಟೊತ್ತು ವಿಡಿಯೋ ಮಾಡಂದ್ರು, ಇವಾಗ ನೋಡ್ರಿ ಎಲ್ಲ ಸೈಲೆಂಟ್ ಆಗಿಬಿಟ್ಟವ್ರೆ ಗೈಸ್. ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಮೇಲೆ ಎತ್ತಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ. ಹೆವಿ ಜನ ಗೈಸ್, ಹೆವಿ ಕ್ರೌಡು ನೋಡಿ ಗೈಸ್. ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್. ಎಲ್ಲೆಲ್ಲಿಂದನೂ ನೋಡ್ತಾರೆ ಗೈಸ್ ಜನ. ಲಾಗ್ ಮಾಡ್ಬೇಕಾದ್ರೆ ಕರೆಕ್ಟ್ ಟೈಮಿಗೆ ಫೋನ್ ಮಾಡ್ತಾರೆ ಗೈಸ್ ಎಲ್ಲ. ಸೊ ಇವಾಗ ಇನ್ನೂ 1 ರೌಂಡ್ ಆಗಿಲ್ಲ, ಇವಾಗ ರೌಂಡ್ ಆಗ್ತಿದೆ ಗೈಸ್. ಹೆವಿ ಜನ. ಓಕೆ ಗೈಸ್, ಇವಾಗ ಕೆಳಗಡೆ ಇಳಿಯೋಣ, ಇಲ್ಲೇ ಇದ್ರೆ ಆಗಲ್ಲ. ಸೊ ಬೇಗ ಮುಂದೆ ಹೋಗೋಣ. ನಮ್ಮ ಗೌಡ್ರು ಸಿಕ್ಕಿದ್ದಾರೆ ನೋಡಿ, ಹೆವಿ ಫೇಮಸ್ ಆಗಿದ್ದಾರೆ. ರೀಲ್ ಎಲ್ಲ ಮಾಡಿ 10K ಮಾಡಿಸಿದ್ದಾರೆ ನಂದು. ಅದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ಮುಂದೆ ಮಾಡ್ತೀನಿ. ತಾತ 10K ಮಾಡಿಸಿ, ತುಂಬ ಖುಷಿ. ನಿನ್ನಿಂದಾನೆ ನನಗೆಲ್ಲ ಜನ ಸಪೋರ್ಟ್ ಸಿಕ್ಕಿದ್ದು. ಏನ್ ಹೇಳ್ತೀವಿ ಅವ್ರಿಗೆಲ್ಲ? ಎಲ್ಲ ಜನ ಸಪೋರ್ಟು, ಎಲ್ಲ ಜನ ಇರಬೇಕು, ಚೆನ್ನಾಗಿ ಮಾಡಬೇಕು ಗೈಸ್. ಹೆವಿ ಜನ, ಅದಕ್ಕೆ ನಾನು ಸೈಡಿಗೆ ಬಂದ್ಬಿಟ್ಟು ಲಾಗ್ ಮಾಡ್ತಿದ್ದೀನಿ, ತೋರಿಸ್ತೀನಿ ನೋಡಿ ಬೇಕಿದ್ರೆ. ಹೆವಿ ಜನ ಗೈಸ್, ಅಲ್ಲಿದ್ದಾರೆಲ್ಲ. 0.5 ಆಗಿ 1 ನಿಮಿಷ. ಹೆವಿ ಜನ ಗೈಸ್. ಇವಾಗ ಒಂದೇ ಒಂದು ರೌಂಡ್ ಆಗಿದೆ ಇನ್ನ, ಅಲ್ಲಿದ್ದಾರೆ. ಸೊ ನಾವು ಇದ್ರ ಮೇಲೆ ಹತ್ಬಿಟ್ಟು ವಿಡಿಯೋ ಮಾಡ್ತೀನಿ. ನಮ್ಮ ವಿಡಿಯೋಗ್ರಾಫರ್ನ ಹುಡುಕ್ತಿದ್ದೆ ಅವಾಗಿಂದ, ದಯ ಎಲ್ಲಿ ಅಂತ. ಕೊನೆಗೂ ದಯ ಬರ್ತಾ ಇದೆ, ನೀವೇ ವಿಡಿಯೋಗ್ರಾಫರು.
ಒಂದು ರೀಲ್ ಮಾಡ್ಬೇಕಾಯ್ತು. ಸೊ ನಮ್ಮ ತಾತನ ಜೊತೆ ಇಲ್ಲೇ ಇದ್ದಾರೆ, ರೀಲ್ ಮಾಡೋಣ ಅನ್ಕೊಂಡೆ. ಸೊ ಎಲ್ಲ ಜನ ಬರ್ತಾ ಇದ್ದಾರೆ, ಆಮೇಲೆ ಮಾಡ್ತೀನಿ. ಇನ್ನೊಂದು ರೌಂಡ್ ಹಿಂಗೆ ಬರ್ತಾರಲ್ಲ ಅವಾಗ ಮಾಡ್ತೀನಿ ಗೈಸ್. ಸೊ ನೋಡ್ಬೋದು ಹೆವಿ ಕ್ರೌಡ್ ಗೈಸ್, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಕ್ರೌಡು. ಸೊ ಮಸ್ತಾಗಿ ವಿಡಿಯೋ ಇರುತ್ತೆ, ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಗೈಸ್. ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಬನ್ನಿ ಇವಾಗ ಇನ್ನೊಂದು ರೌಂಡ್ ಹಾಕ್ತಾರೆ, ತೋರಿಸ್ತೀನಿ. ದೇವ್ರು ಇನ್ನ ಅಲ್ಲೇ ಬರ್ತಾ ಇದೆ, ಒಂದ್ಸತಿ ನೋಡ್ಬೋದು ಆ ಕಡೆ ಯಾವ ತರ ಇದೆ ಅಂತ. ದೇವ್ರು ಬರ್ತಾ ಇದೆ, ಅಲ್ಲಿಂದ ದೇವ್ರು ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಇದಾರಂತ, ಹೆವಿ ಜನ ಗೈಸ್. ಅಲ್ಲಿ ಬರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ನೋಡ್ತಾ ಇದಾರೆಲ್ಲ. ಹಣ ಬಿಡೋಣ, ಲಾಗ್ ಮಾಡ್ತಾ ಇದ್ದೀನಿ, ಕೆಡಿಸ್ಬೇಡ್ರಿ ನಮ್ಮನ್ನ ಗೈಸ್. ದೇವ್ರು ಅಲ್ಲಿ ಬರ್ತಾ ಇದೆ, ಮೇಲ್ದಿರ ಎತ್ಕೊಂಡು ಹೆವಿ ಜನ ಗೈಸ್. ನೋಡ್ಬೋದು ಇಲ್ಲಿ ಎಷ್ಟು ಜನ ಇದಾರೆ, ಇಲ್ಲೆಲ್ಲ ಜನ ಗೈಸ್. ನೆಕ್ಸ್ಟ್ ಲೆವೆಲ್ ಮಾತ್ರ ಮಸ್ತಾಗಿದೆ ಲಾಗು, ಲಾಸ್ಟ್ ವರ್ಗು ನೋಡಿ. ನಾವು ಫ್ರೆಂಡ್ಸ್ ಅವರೆಲ್ಲ ನೋಡಿ ಇಲ್ಲಿದ್ದಾರೆ, ಆರಾಮಾಗಿ ಪೀಸ್ ಆಗಿ ನಿಂತ್ಕೊಂಡು. ಇವ್ರ ದೇವ್ರು ನೋಡಕ್ ಬಂದಿಲ್ಲ, ಸುಮ್ನೆ ಆರಾಮಾಗಿ ನಿಂತ್ಕೊಂಡವ್ರೆ. ಏನಾ ಗೈಸ್, ಇವಾಗ ಒಂದು ರೀಲ್ ಮಾಡ್ಬೇಕು, ಇನ್ನ ದೇವ್ರಲ್ಲಿದೆ. ಸದ್ಯಕ್ಕೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಬನ್ನಿ ಒಂದೇ ಒಂದು ರೀಲ್ ಮಾಡ್ಬಿಡೋಣ, ಒಂದು ಮುಗಿಸ್ಬಿಡೋಣ ಅದನ್ನ ಗೈಸ್. ಫೈನಲಿ ಮೇಲ್ದಿರ್ಗೆ ಅದ್ರ ಒಳಗಡೆ ಇಕ್ಕಿದ್ದಾರೆ. ಸೊ ಅದ್ರನ್ನ ಬಟ್ಟಿಕೊಂತ ಇದ್ದಾರೆ ಎಲ್ಲರೂ, ಒಳ್ಳೇದಾಗುತ್ತಂತ. ಸೊ ಎಲ್ಲರೂ ನೋಡ್ಬೋದು ಬಟ್ಟಿಕೊಂತ ಇದ್ದಾರೆ. ನಾನು ಹೋಗಿ ಇವಾಗ ಬಟ್ಟಿಕೊಂತೀನಿ. ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ಕಾಯಿನೆಲ್ಲ ಹಾಕ್ತಾ ಇದ್ದಾರೆ ಅದ್ರೊಳಗಡೆ. ಸೊ ಎಲ್ಲರೂ ಬಟ್ಟಿಕೊಂತ ಇದ್ದಾರೆ. ನಾನು ಇವಾಗ ಹೋಗಿ ಇಕ್ಕೋಣ ಬಟ್ಟು. ಫುಲ್ಲು ಜನ ಗೈಸ್, ಎಲ್ಲಿ ಹೋಗೋದು ನೋಡಿ ಗೈಸ್. ಅದ್ರೊಳಗಡೆ ಕಾಯಿನ್ ಹಾಕೋಣ ಅಂತ ಇದ್ದೀನಿ, ಫುಲ್ಲು ರಶ್ ಗೈಸ್ ನೋಡಿ. ಇವಾಗ ಕಡಿಮೆ ಆಗ್ತಿದ್ದಾರೆ, ಹೋಗಿ ಅದ್ರೊಳಗಡೆ ಹಾಕೋಣ ಗೈಸ್. ಇಲ್ಲೆಲ್ಲ ಮೇಲ್ದಿರ್ಗೆ ಆಯ್ತು, ಎಲ್ಲರೂ ಮನೆಗೆ ಹೋಗ್ತಾ ಇದಾರೆ ನೋಡಿ. ಎಷ್ಟು ಜನ ಇದಾರೆ, ಅವಾಗ ಯಾರು ಇರ್ಲಿಲ್ಲ. ಎಲ್ಲರೂ ಮನೆಗೆ ಹೋಗ್ತಾ ಇದಾರೆ, ಹಾಲ್ ಬಿಡಕ್ ಹೋಗ್ತಿದಾರೆ. 2 ಗಂಟೆ ಆಯ್ತು ಇವಾಗ ಟೈಮ್ ಬಂದ್ಬಿಟ್ಟು, ಯಾರು ಊಟ ಮಾಡಿಲ್ಲ. ಎಲ್ಲರೂ ಮನೆಗೆ ಹೋಗ್ತಿದಾರೆ. ಇಲ್ಲಿ ಇನ್ನ ಪೂಜೆ ಆಗ್ತಿದೆ, ಇಲ್ಲೂ ಜನ ಇದಾರೆ ನೋಡಿ, ಎಲ್ಲ ಇಲ್ಲೇ ಇದ್ದಾರೆ. ನನ್ಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಇಸ್ತಿದೆ. ಸೊ ಬೇಗ ಹೋಗಿ ಊಟ ಮಾಡಬೇಕು. ಸೊ ಎಲ್ಲರೂ ಅವ್ರ ಮನೆ ಹತ್ರ ಹಾಲು ಬಿಡಕ್ಕೆ ಹೋಗ್ತಿದ್ದಾರೆ. ಹಾಲು ಹೆಂಗೆ ಬಿಡ್ತಾರೆ ಅನ್ನೋ ತೋರಿಸ್ತೀನಿ, ಅದನ್ನು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇವಾಗ ನಾವು ಮನೆಗೆ ಹೋಗೋಣ. ನಮ್ಮ ತಾತನ ಜೊತೆ ರೀಲ್ ಮಾಡ್ಬೇಕಂತ ಹಿಂದೆ ಬಂದಿದ್ದೀರಿ, ಯಾರು ಇಲ್ಲ ಇಲ್ಲಿ. ಸೊ ಇವರೇ ಎಲ್ಲ ರೀಲ್ ಮಾಡೋದು ಇವಾಗ. ಸೊ ಈ ಕಡೆ ಸೈಡಿಗೆ ಬಂದ್ಬಿಟ್ಟು ರೀಲ್ ಮಾಡ್ತಿರಲ್ಲ, ಹೆವಿ ಸೌಂಡ್ ಇತ್ತು. ಒಂದು ರೀಲ್ ಮಾಡ್ತೀರಿ ನೋಡಿ, ಮಸ್ತಾಗಿರುತ್ತೆ. ಇನ್ಸ್ಟಾದಲ್ಲಿ ಅಪ್ಲೋಡ್ ಆಗುತ್ತೆ ಗೈಸ್. ರೀಲ್ ಎಲ್ಲ ಮುಗೀತಿ, ಇವಾಗ ವಾಪಸ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಹಾಲ್ ಬಿಡ್ತಾ ಇರ್ತಾರೆ, ಸೊ ಅದನ್ನ ತೋರಿಸಲೇಬೇಕು. ಸೊ ಅದಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ರೀಲ್ ಚೆನ್ನಾಗಿ ಬಂದಿದೆ, ಸ್ವಲ್ಪ ನಾಯ್ಸ್ ಇತ್ತು. ಸೊ ಬೇಗ ಮನೆ ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ ಗೈಸ್. ನಾನು ಅವಾಗಿಂದ ಹಾಲ್ ಬಿಡೋದು ತೋರಿಸ್ಬೇಕಂತಿದ್ದೆ. ಸೊ ನಮ್ಮ ಬರೋಷ್ಟೊತ್ತಿಗೆ ಎಲ್ಲ ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ. ಸೊ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಹಾಲು. ಇದು ಹಸುನ ಸಗಣಿಯಿಂದನೇ ಮಾಡಬೇಕಂತೆ. ಸೊ ಇದೆಲ್ಲ ಮೇನ್ ಪಾಟು, ರಾಗಿ ಇಕ್ಕಿದ್ದಾರೆ, ರಾಗಿ ಗಿಡ. ಹಿಂದಿನ ಕಾಲದಾಗಿಂದ ಹಂಗೆ ಬಂದಿರೋದಂತೆ. ಸೊ ಅದಕ್ಕೆ ಇದೇ ಥರ ಮಾಡಿದ್ದಾರೆ. ನಾನೇ ಲೇಟ್ ಆಯಿತು. ಸೊ ಅಲ್ಲೇ ನಾನು ರೀಲ್ ಮಾಡ್ಕೊಂಡು ದೇವಸ್ಥಾನದಲ್ಲಿದ್ದೆ. ಸೊ ಇದನ್ನು ಬಿಟ್ಟಾದ್ಮೇಲೆ ಊಟ ಮಾಡಬೇಕು. ಸೊ ಎಲ್ಲರೂ ಊಟ ಮಾಡ್ತಿರ್ತಾರೆ. ಇವಾಗ ನಾನು ಹೋಗಿ ಊಟ ಮಾಡೋಣ. ನಾವೆಲ್ಲ ಸೈಲೆಂಟಲ್ಲಿ ಪಾವರದಲ್ಲೇ ದೋಸೆ ಇಡ್ಲಿ ತಿಂದ್ಬಿಟ್ಟಿರ್ತೀರಿ. ಸೊ ನೋಡ್ಬೋದು, ಎಲ್ಲ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ, ಹಾಲೆಲ್ಲ ಹೋಗಿದೆ ನೋಡ್ಬೋದು, ಕಾಣಿಸ್ತಾ ಇದೆ. ಸೊ ಬನ್ನಿ ಇವಾಗ ನಾವು ಊಟ ಮಾಡೋಣ, ತುಂಬ ಲೇಟ್ ಆಗಿಬಿಟ್ಟಿದೆ. ಊಟ ಮಾಡೋಣ ಇವಾಗ. ಸೊ ಇನ್ನೊಬ್ಬರನ್ನ ತೋರಿಸ್ತೀನಿ ಗೈಸ್, ಅವರು ಚೆನ್ನಾಗಿ ರೆಡಿಯಾಗಿದ್ದಾರೆ ಗೈಸ್. ಇವರು ನಮ್ಮ ಲಾಗಲ್ಲಿ ಹೈಲೈಟ್ ಆಗಿ ಒಂದು ಡೈಲಾಗ್ ಕೊಡ್ತಿದ್ರು, ಏನು ಲೇಡೀಸ್ ಥರ ಮಾತಾಡ್ತಿದ್ರೆ. ಹೌದು, ನಾನು ಲೇಡೀಸ್ ಅಂದಿದ್ರು. ಇವರೇ ನೋಡಿ, ಅವರು ಆಗಿದ್ದೀನಿ. ಬಾಯ್ ಬಾಯ್. ಅವರು ಟ್ರೆಡಿಷನಲ್ ಡ್ರೆಸ್ ಯಾವ ಥರ ಇದೆ, ಮಸ್ತಾಗಿದೆ. ಇದೆ ಹಿಂಗೆ ಹಿಡ್ಕೋ ಸ್ವಲ್ಪ. ಅವ್ರ ಡ್ರೆಸ್ ತೋರಿಸು, ಇವ್ರ ಡ್ರೆಸ್ ಇವ್ರ ಡ್ರೆಸ್ ನೋಡಿ ಯಾವ ಥರ ಇದೆ. ಯಾರು ಹಾಕಿಲ್ಲ ಇವರಲ್ಲಿ ಈ ಥರ ಇನ್ಶರ್ಟ್ ಮಾಡಿಕೊಂಡು ಬೆಲ್ಟ್ ಹಾಕ್ಕೊಂಡು ಮಸ್ತಾಗಿದ್ದಾರೆ. ಏನು ಹೇಳ್ತೀರಿ ಡ್ರೆಸ್ಗೆಲ್ಲ? ಇವತ್ತು ತುಂಬಾ ಹೈಲೈಟ್ ಆಗಿದ್ದೀನಿ. ಹಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಆದರೂ ಏನು ಹೇಳಿ, ಇವ್ರು ಯಾವುದೇ ಹಬ್ಬ ಬರಲಿ ಹಿಂಗೆ ಇರ್ತಾರೆ. ಏನಂತ ಗೊತ್ತಿಲ್ಲ ಅದು ಕಾರಣ. ತುಂಬಾ ಖುಷಿಯಾಗಿದ್ದೀವಿ, ನಮ್ಮ ಹಬ್ಬ ಇದೆ ಅದಕ್ಕೆ. ಏನು ಡ್ರೆಸ್ ಆಗಿದ್ದಾರೆ, ಒಳ್ಳೆ ಆಫೀಸರ್ ಥರ ಕಾಣಿಸ್ತಾ ಇದ್ದಾರೆ ಇವರು ನೋಡ್ಬೇಕಂದ್ರೆ. ಓಕೆ ಗೈಸ್, ಇವಾಗ ಊಟ ಮಾಡೋಣ ಬನ್ನಿ ಗೈಸ್. ಫೈನಲಿ ಊಟ ಮಾಡೋ ಟೈಮು 3 ಗಂಟೆ ಇವಾಗ. ಏನೇನು ಊಟ ಅಂದರೆ ಪಲ್ಯ, ಹೆಸರುಬೇಳೆ, ಕರ್ಜಿಕಾಯಿ, ಹಾಲು, ತುಪ್ಪ. ಇವನು ಕರ್ಜಿಕಾಯಿ ತಿನ್ನಲ್ಲ, ಪುಳಿಯೋಗರೆ ಹಾಕ್ಕೊಂಡಿದ್ದೀನಿ ಕುಮಾರು. ಸೊ ಇವಾಗ ಚಿತ್ರಾನ್ನ, ಸಾರಿ ಗೈಸ್, ಚಿತ್ರಾನ್ನದು. ಸೊ ಗೈಸ್ ಊಟ ಮಾಡೋಣ ಇವಾಗ. ಚಾರ್ಜರ್ ಹಾಕೋಣ, ಫೋನಲ್ಲಿ ಚಾರ್ಜರ್ ಇಲ್ಲ, ಫಸ್ಟ್ ಚಾರ್ಜರ್ ಹಾಕಿ ಬಂದ್ಬಿಡೋಣ ಗೈಸ್. ನಮ್ಮ ಸಿದ್ಧಾರ್ಥ ಅವ್ರು ಬರ್ತಾ ಇದ್ದಾರೆ ನೋಡಿ, ಎಮ್ಮೆ ಹೊಡ್ಕೊಂಡು ಬರ್ತಾವ್ರೆ. ಎಮ್ಮೆ ಹೊಡ್ಕೊಂಡು ಬರ್ತಾ ಇದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಚೆನ್ನಾಗಿ ಮಾಡ್ತೀರಾ ವಿಡಿಯೋಸ್? ಯಾವ ವಿಡಿಯೋಸು? ವಿಡಿಯೋಸ್ ಚೆನ್ನಾಗಿ ಮಾಡ್ತೀನಿ, ಯಾವ ವಿಡಿಯೋಸ್ ಅಂತ ಗೊತ್ತಿಲ್ಲ ಗೈಸ್. ಇವಾಗ ಮನೇಲಿ ಊಟ ಮುಗಿಸ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀರಿ ಒಂದು ಲಾಂಗ್ ಡ್ರೈವ್ಗೆ. ಯಾರ್ಯಾರು ಹೋಗ್ತಾ ಇದ್ದೀರಿ ಅಂದರೆ ನಮ್ಮ ಪ್ರವೀಣ್ ಅವ್ರು ಆಟೋ ಓಡಿಸೋರೆ, ನಮ್ಮ ಕಿರಣ್ ಅವ್ರು ಇವರು. ಸೊ ಬನ್ನಿ ಗೈಸ್ ಹೋಗೋಣ, ಒಂದು ರೀಲ್ ಮಾಡೋಣ ಅಂತ ಹೋಗ್ತಾ ಇದ್ದೀರಿ ಒಂದು ಒಳ್ಳೆ ಲೊಕೇಶನ್ಗೆ. ಸಿಗ್ತೀನಿ ಆಮೇಲೆ ಲಾಸ್ಟಲ್ಲಿ ನೈಟು ದೇವ್ರ ಕುಣ್ಸೋದು ಹಾಕ್ತೀನಿ, ಮಸ್ತಾಗಿರುತ್ತೆ ಆ ಕ್ಲಿಪ್ ಎಲ್ಲ. ಇವಾಗ ಬನ್ನಿ ರೀಲ್ಸ್ ಮಾಡೋಕೆ ಒಳ್ಳೆ ಲೊಕೇಶನ್ಗೆ. ಇವಾಗ ಗೈಸ್ ಅವಾಗೆ ಒಂದು ರೀಲ್ ಮಾಡಿದ್ವಿ ದೇವಸ್ಥಾನದಲ್ಲಿ, ಮತ್ತೆ ಒಂದು ರೀಲ್ ಮಾಡ್ತಾ ಇದ್ದೀರಿ ನೋಡಿ. ಎಷ್ಟು ಜನ ಇದ್ದಾರೆ. ಇದೇ ನಮಗೆ ಮೈಕು,
ಮೈಕ್ ಹಿಡಿತಿರೋದು ಗೋವಿಂದ್ ಅವರು. ನಮ್ಮ ಜೊತೆ ಅಣ್ಣವ್ರು ರೀಲ್ ಮಾಡ್ತಾ ಇದಾರೆ, ಮತ್ತೆ ಪ್ರವೀಣ್ ಅವ್ರು ರೀಲ್ ಮಾಡ್ತಾ ಇದಾರೆ. ನಾವು ರೀಲ್ ಮಾಡ್ತಾ ಇದ್ದೀವಿ. ರೀಲ್ ಮಾಡ್ಬಿಟ್ಟು ಲಾಗ್ ಮಾಡೋಣ. ಗೈಸ್ ಅಲ್ಲಿ ರೀಲ್ ಮಾಡಕ್ ಆಗಿಲ್ಲ, ರೀಲ್ ಯಾಕೋ ಮಿಸ್ಟೇಕ್ ಬಂದ್ಬಿಡ್ತು. ಅಲ್ಲಿಂದ ಇಲ್ಲಿ ದೇವಸ್ಥಾನ ಹತ್ರ ಬರೋಷ್ಟೊತ್ತಿಗೆ ಕತ್ಲಾಗೋಗ್ಬಿಟ್ಟೈತೆ. ದೇವಸ್ಥಾನ ಹತ್ರ ನಮ್ಮ ಸುದೀಪ್ ಅವರು ಮತ್ತೆ ನಮ್ಮ ಮಹೇಶ್ ಅವರು ಹೊಸ ಬೈಕ್ ಇಸ್ಕೊಂಡಿದ್ದಾರೆ. ಸೊ ಪೂಜೆ ಮಾಡಿಸ್ತಾ ಇದ್ದಾರೆ. ಅವ್ರು ಈ ಕಡೆ ಬಂದ್ಮೇಲೆ ತೋರಿಸ್ತೀನಿ. ಸೊ ಬನ್ನಿ ನಾವು ಸೈಡ್ ಹೋಗ್ಬಿಟ್ಟು, ಇಲ್ಲಿ ಒಳ್ಳೆ ಲೊಕೇಶನ್ ಇದೆ ಗೈಸ್, ಏನ್ ನೆಕ್ಸ್ಟ್ ಲೆವೆಲ್ ಲೊಕೇಶನ್. ಸೊ ನೋಡೋಣ ಒಂದು ರೀಲ್ ಮಾಡಕ್ ಆಗುತ್ತಾ ಇಲ್ಲ ಅಂತ. ಲೈಟಿಂಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಗೈಸ್. ರೀಲ್ ಮಾಡಬೇಕು, ಮಾಡೋಣ. ಎಲ್ಲ ನನ್ನೇ ನೋಡ್ತವ್ರೆ, ಆದ್ರೂ ಪರವಾಗಿಲ್ಲ, ನಮ್ಮ ಕೆಲಸನೇ ಲಾಗ್ ಮಾಡೋದು, ನಾವು ಲಾಗ್ ಮಾಡೋಣ. ಇವಾಗ ಒಂದು ಕಂಟೆಂಟ್ ಹುಡ್ಬಿಟ್ಟು ಒಳ್ಳೆ ರೀಲ್ ಮಾಡೋಣ. ನಮ್ಮ ರೀಲ್ ಬರೋದು ಇವನ್ ಎತ್ತಿಕ ಪ್ರವೀಣ್ ಕುಮಾರ್. ಓಯ್ ಗೈಸ್ ಇವಾಗ ರೀಲ್ ಮಾಡೋಣ, ಸಿಗೋಣ, ಮಾಡೋಣ. ಗೈಸ್ ನಮ್ಮ ಸುದೀಪ್ ಅವರು ಮತ್ತೆ ನಮ್ಮ ಮಹೇಶ್ ಅವರು ಗಾಡಿ ಇಸ್ಕೊಂಡಿದ್ದಾರೆ, KTM 200. ಅದು ಯಾವ್ದು ನನಗೆ ಗೊತ್ತಿಲ್ಲ ಬ್ರೋ, ಯಾವ್ದು ಅಂಟರ್ 350 ಇಸ್ಕೊಂಡಿದ್ದಾರೆ. ಹೆಂಗ್ ಇಸ್ಕೊಂಡ್ರು ಏನ್ ಕತೆ ಕೇಳೋಣ. ಬ್ರೋ ಖುಷಿನಾ? ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂತ ನಮ್ಮ ಫ್ಯಾಮಿಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವರಿಂದಲೇ ಈ ಗಾಡಿ ಇಸ್ಕೊಳ್ಳೋಕ್ಕೆಲ್ಲ ಸಾಧ್ಯ ಆಗಿದ್ದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಫ್ಯಾಮಿಲಿ ಇದ್ರೇನೆ ಎಲ್ಲ ಸಪೋರ್ಟ್ ಆಗೋದು, ಯಾರಿಂದ ಏನು ಸಪೋರ್ಟ್ ಸಿಗಲ್ಲ. ಫ್ಯಾಮಿಲಿ ಒಂದು ನಂಬ್ಕೊಂಡಿದ್ರೆ ಸಾಕು ಎಲ್ಲ. ಓಕೆ ಗೈಸ್ ಇವಾಗ ಮಹೇಶ್ ಅವ್ರನ್ನ ಕೇಳೋಣ. ಸೊ ಮೇನ್ ಏನ್ ಗೊತ್ತಾ, ಫ್ಯಾಮಿಲಿ ಸಪೋರ್ಟ್ ಬೇಕು. ನನ್ಗೆ ವಿಡಿಯೋಗ್ರಾಫರ್ ಹೋಗ್ಬಿಟ್ಟ, ಮಹೇಶ್ ಅವ್ರನ್ನ ಕೇಳೋಣ. ಬ್ರೋ ಹೇಗ್ ಅನ್ಸಿದೆ ಗಾಡಿ ಇಸ್ಕೊಂಡಿದ್ದೀರಾ? ಏನಿಲ್ಲ ಬ್ರೋ, ಚೆನ್ನಾಗಿದೆ. ಕನ್ನಡ ಖುಷಿನಾ? ಸೂಪರ್ ಖುಷಿ, ಫುಲ್ ಖುಷಿ. ಓಕೆ ಗೈಸ್ ಒಳ್ಳೆ ಗಾಡಿ ಇಸ್ಕೊಂಡಿದ್ದಾರೆ ಇಬ್ರು, ಒಳ್ಳೇದಾಗ್ಲಿ ಇವ್ರಿಬ್ರಿಗೂ. ಇಬ್ರು ಒಂದು ರೀಲ್ಸ್ ಮಾಡೋಣ. ರೀಲ್ಸಾ ನೀವು ನೋಡ್ತೀರಾ ನಾವು ವಿಡಿಯೋ? ನಾನೇ ಮಲ್ಲೇಶ್ ಯಾದವ್, ನಾನೇ. ಓಕೆ 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 ಮಾಡು, ರೀಲ್ ಮಾಡ್ಬೇಕಾ ನಿಜವಾಗ್ಲು? ಪಕ್ಕ ಹೊರಗಡೆ ಮಾಡೋಣ, ಇಲ್ಲ ಇಲ್ಲೇ ಮಾಡು. ಇಲ್ಲೇನಾ? ಜನ ನೋಡ್ತಾರ, ಏನ್ ಬೇಜಾರಿಲ್ಲ ಅಲ್ಲ? ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ. ಯಾರೇನೋ ಅನ್ಕೋಬಹುದು. ಯಾರೇ ಅನ್ಕಂಬ್ಲಿ, ನಮ್ದು ಇದು ನಮ್ ಕೆಲ್ಸ ಏನೋ ವಿಡಿಯೋ ಮಾಡ್ಬೇಕು. ವಿಡಿಯೋ ಮಾಡ್ಬೇಕು. ಓಕೆ ಮಾಡೋಣ. ನಾನು ನೀವು? ನಿನ್ನ ಹೆಸರೇನು ಮಾಡ್ತಿದ್ದೀನಿ. ನಾನೇನು ಮಾಡ್ತಿಲ್ಲ ಕಾಶ್, ಲಾಗ್ ಮಾಡ್ತಾ ಇದ್ದೀನಿ ನಾನು. ಏನು ಹೆಸರು? ನವೀನ್ ಅವರೇ ಹೇಳ್ತಿದ್ವಿ ಎಲ್ಲ ಬೇಟೆ. ನಮ್ಮ ಇಡೀ ದೊಡ್ಡಟ್ಟಿ, ನಮ್ಮ ಪಾಡು ತಾಲೂಕು ಈ ದೊಡ್ಡಟ್ಟಾಗಿ ನಾವು ರೀಲ್ಸ್ ಮಾಡ್ಬೇಕಷ್ಟೇ. ಓಕೆ ಮಾಡೋಣ. ಬೈದ್ರಾಗ ನಾವು ಸಂತೋಷ ಆಯ್ತು, ನಮಗೂನು ಭಾರಿ ಸಂತೋಷ ಆಯ್ತು. ನಮ್ದು ಊರಿಗೆ ಬೈದ್ರ ನಮ್ಗೆ ಭಾರಿ ಲೈಕ್ ಆಯ್ತು. ಅದು ನೀವು ಒಂದ್ ಸ್ವಲ್ಪ ಲೈಕ್ ಮಾಡ್ಬೇಕು. ಓಕೆ ಮಾಡೋಣ. ಮಾಡ್ಬೇಕು. ಓಕೆ ಗೈಸ್ ಇವಾಗ ರೀಲ್ ಮಾಡೋಣ, ಅಣ್ಣವರು ರೀಲ್ ಮಾಡೋಣ ಅಂತ ಹೇಳ್ತಾ ಇದಾರೆ. ರೀಲ್ ಮಾಡೋಣ. ಈ ತರ ಬಂದಿ 4-5 ಜನ ನನ್ನ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಗೈಸ್. ಈ ದಿನ ರೀಲ್ ಮಾಡಿದ್ಕು ಸಾರ್ಥಕ ಆಯ್ತು ಅನ್ಸುತ್ತೆ. ಇವಾಗ ರೀಲ್ ಮಾಡ್ಲೇಬೇಕು ಅಂತವ್ರೆ. ಒಂದ್ 4-5 ಜನ ಇವಾಗ ಅರೇಂಜ್ ಮಾಡೋಣ ಅಷ್ಟೇ. ಗೈಸ್ ಇವಾಗ ಏನ್ ಸೀನ್ ಆಯ್ತಂದ್ರೆ, ನಾವು ಫ್ರೆಂಡ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಬರ್ರಿ ಅಂದ್ರೆ ಮೂಡ್ ಆಫ್ ಮಾಡ್ಬಿಟ್ರು ನನ್ಕ. ಏನು ನಾನು ಜಸ್ಟ್ ಇವ್ ನನ್ನ ಫ್ರೆಂಡು ಅಂತ ಹೇಳ್ತೀನಿ ಅಷ್ಟೇ. ಅದ್ರಲ್ಲಿ ಏನಿದೆ, ಬರಕ್ ಏನಾಗುತ್ತೆ? ಬರಲ್ಲ ಅಂತ. ಹಿಂದೆ ಆಟೋ ಬರ್ತಾ ಇದೆ, ಸೈಡ್ ಬರ್ಬೇಕಿಲ್ಲ ಗೊತ್ತಿಲ್ಲ. ಸ್ವಲ್ಪ ಸೈಡ್ ಬಾ ಹಂಗೆ. ಸೊ ಸ್ವಲ್ಪ ಜನ ಬರ್ತೀನಿ ಇಂಟ್ರೊಡ್ಯೂಸ್ ಮಾಡಂದ್ರು. ಇವನು ಡ್ರೆಸ್ಸನ್ ಅಂದ್ಬಿಟ್ಟು, ಇವನು ನಮ್ಮ ದೋಸ್ತು ಸಿದ್ದು, ಇವನು ಪುನೀತ್ ಅಂತ ಹೇಳ್ಬಿಟ್ಟು ಫ್ರೆಂಡು. ಏನೋ ಹೇಳ್ತೀಯಾ? ಏನಿಲ್ಲ, ಹಿಂಗೆ ಚೆನ್ನಾಗಿ ಬೆಳಿ. ಥ್ಯಾಂಕ್ ಯು. ಈ ತರ ಪ್ರೋತ್ಸಾಹ ಕೊಡಿದ. ಇವನ್ ನಮ್ಮ ರಘು, ನಮ್ಮ ಅಣ್ತಮ್ಮ, ಏನನ್ನ ಹೇಳ್ತೀರಾ? ಏನಿಲ್ಲಪ್ಪ, ನೀನ್ ಚೆನ್ನಾಗಿ ಬೆಳಿ ಅಷ್ಟೇ. ನಮ್ಗೆ ಈ ತರ ವಿಶ್ವಾಸ ಮಾಡ್ರೆ ತುಂಬಾ ಥ್ಯಾಂಕ್ಸ್. ಆದ್ರೆ ಏನ್ ಬೇಜಾರಾಗಿದೆ ಅಂದ್ರೆ, ನನ್ಗೆ ಅಣ್ಣ ಆಟ ಬಂದ್ಬಿಟ್ರು, ಅದಲ್ಲ ಬೇಜಾರು. ಹಂಗೆ ಇರೋ, ಅದಲ್ಲ ಬೇಜಾರು. ಇನ್ನು ಸ್ವಲ್ಪ ಜನ ಇಂಟರ್ವ್ಯೂ ಮಾಡ್ತೀನಿ ಅಂದ್ರು. ಇವಾಗ ಏನಾಗುತ್ತೆ ಎಲ್ಲಿ ಇಂಟರ್ವ್ಯೂ ಮಾಡ್ರೆ? ಅವ್ರ ಅಪ್ಪ ಅವ್ರ ಮಾಡ್ತಾರ, ನಾವೇನ್ ಅಲ್ಕಮಾದ್ ಮಾತಾಡ್ತಾ ಇಲ್ಲ. ಜಸ್ಟ್ ಇಂಟರ್ವ್ಯೂ ಮಾಡ್ತಿರೋದಷ್ಟೇ. ನಮ್ಮ ಫ್ರೆಂಡ್ಸ್ ಇವ್ರು ಅಂತ. ಇವರೆಲ್ಲ ಫ್ರೆಂಡ್ಸ್ ಅನ್ನೋದ್ಕಿನ್ನ ನಮ್ಮ ರಿಲೇಷನ್ಸ್ ಗಾಯ್ಸ್. ಇವ್ರು ಏನದ್ ಕೇಳ್ಸಲ್ಲ, ಯಾಕಂದ್ರೆ ಮೈಕ್ ನನ್ನ ಹತ್ರ ಇದೆ. ಇವಾಗ ದೇವ್ರ ಆಚೆ ಬರುತ್ತೆ, ನೆಕ್ಸ್ಟ್ ಲೆವೆಲ್. ಇವಾಗಲ್ಲ ಗೈಸ್, 1 ಗಂಟೆ 2 ಗಂಟೆಗೆ ಬರೋದು. ಸೊ ಇಲ್ಲಿಗೆ ಎಂಡ್ ಮಾಡಲ್ಲ, ಇನ್ನ ಮುಂದೆ ನೋಡೋಣ. ಗೈಸ್ ನಮ್ಮ ಬಾಯ್ಸ್ ಎಲ್ಲ ಗ್ರೂಪ್ ಫೋಟೋ ಹಿಡಿತಾ ಇದೀರಿ ಗೈಸ್. ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟು. ನಮ್ಮ ಫ್ರೆಂಡ್ಸ್ ಅವರೆಲ್ಲ ಇನ್ನೂ ದೇವಸ್ಥಾನ ಹತ್ರನೇ ಇದ್ದಾರೆ. ಇವಾಗ ನಾನು ಹೋಗ್ತೀನಿ. ಇಲ್ಲಿಗೆ ಏನು ಮಾಡ್ತಿದ್ದೀನಿ, ಯಾಕೆಂದರೆ ಬೆಳಿಗ್ಗೆ ಸಾಯಂಕಾಲವರೆಗೂ ಏನೇ ಆಗಿದೆ ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಸೊ ಇಲ್ಲಿಗೆ ಸ್ಟಾಪ್ ಆಗಿಲ್ಲ. ಅಸಲಿ ಆಟ ಇವಾಗಿಂದ ಶುರು ಆಗುತ್ತೆ. ಯಾಕೆಂದರೆ ಇವತ್ತು ನೈಟೆಲ್ಲ ದೇವ್ರು ಕುಣಿಸ್ತಾರೆ, ನಾವೆಲ್ಲ ನೈಟೆಲ್ಲ ಎದ್ದಿರ್ತೀರಿ ಗೈಸ್. ಆ ವಿಡಿಯೋ ನಾಳೆ ಖಂಡಿತ ಅಪ್ಲೋಡ್ ಆಗುತ್ತೆ.
ಈಗ ಅದನ್ನು ಇದರಲ್ಲೇ ಸೇರಿಬಿಟ್ರೆ 40 ನಿಮಿಷ ಆಗ್ಬಿಡುತ್ತೆ. 40 ನಿಮಿಷ ಆದರೆ ಯಾರು ನೋಡಲ್ಲ. ಸೊ ಅದಕ್ಕೆ ನಾಳೆ ತೋರಿಸ್ತೀನಿ. ನೈಟ್ ಎಲ್ಲ ನಾವು ಬಾಯ್ಸ್ ಯಾರು ಮಲಗೋದಿಲ್ಲ, ಎಲ್ಲ ದೇವ್ರು ನೋಡ್ತಿರ್ತೀರಿ, ಏನೇನು ಮಾಡ್ತೀರಿ ಎಲ್ಲ ಅಪ್ಡೇಟ್ ಸಿಗುತ್ತೆ, ನಾಳೆ ಸಿಗುತ್ತೆ, ಮಿಸ್ ಮಾಡ್ತೀರಾ ನೋಡಿ ಗೈಸ್. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಸಬ್ಸ್ಕ್ರೈಬ್ ಇದೆ ನೋಡಿ ಕೆಳಗಡೆ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೇ ಕ್ಲಿಕ್ ಮಾಡಿಬಿಟ್ಟು ಹಾಲಿಗೆ ಸೆಟ್ ಮಾಡ್ಕೊಳ್ಳಿ. ಹಾಲಿಗೆ ಯಾಕಂದರೆ ನಾನು ಪ್ರತಿ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದೆ ಫಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ. ಓಕೆ ಗೈಸ್, ಇವಾಗ ಚಾರ್ಜರ್ ಹಾಕ್ಬಿಟ್ಟು ಹೋಗೋಣ ನಮ್ಮ ಬಾಯ್ಸ್ ಹತ್ರ. ನಾಳೆ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್, ನೈಟ್ ಎಲ್ಲ ದೇವ್ರು ಕುಣಿಸ್ತಾರೆ, ಅದು ಮಾತ್ರ ಮಿಸ್ ಮಾಡ್ತೀರಾ ನೋಡಿ. ಅದು ನಾಳೆ ಇಷ್ಟೊತ್ತಿಗೆ ಅಪ್ಲೋಡ್ ಆಗಿರುತ್ತೆ. ಓಕೆ ಗೈಸ್, ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಲವ್ ಯು ಸೋ ಮಚ್.